ನಮಸ್ಕಾರ. ಯಾರೆಲ್ಲ ವಿದ್ಯಾರ್ಥಿಗಳು ಕೃಷಿ ಪ್ರಾಯೋಗಿಕ ಪರೀಕ್ಷೆನ ಬರಿತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಈಗ ನಿಮ್ಮ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗಿದೆ ಅಂತಕ್ಕಂಥ ಒಂದು ಮೆಸೇಜನ್ನು ಕೆಎದವರು ಪೋಷಕರುಗಳ ಮೊಬೈಲ್ ನಂಬರ್ಗಳಿಗೆ ಮತ್ತು ಯಾವ ನಂಬರ್ ರಿಜಿಸ್ಟರ್ ಆಗಿರ್ತಾರೆ ಆ ನಂಬರ್ಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾರು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ರಿಜೆಕ್ಟ್ ಆಗಿದೆಯೋ ಅಂಥವನ್ನು ನೀವು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಇರುತ್ತೆ ಅಲ್ಲೇ ವೆರಿಫಿಕೇಷನ್ ಮಾಡಿಸಬೇಕಾಗ್ತದೆ. ಮತ್ತು ಕೆಲವೊಂದು ವಿಶ್ವವಿದ್ಯಾಲಯಗಳ ವೆಬ್ಸೈಟ್ಗಳಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಜೆಕ್ಟ್ ಆಗಿದೆಯೋ ಯಾವ ಕಾರಣಕ್ಕೆ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ವಿಶ್ವವಿದ್ಯಾಲಯಗಳ ವೆಬ್ಸೈಟ್ಗಳಲ್ಲಿ ಕೊಟ್ಟಿಲ್ಲ. ಬೆಂಗಳೂರು ಜಿಕೆ ಆಗ್ಬೋದು, ಬೇರೆ ಬೇರೆ ಇನ್ನೂ ವಿಶ್ವವಿದ್ಯಾಲಯ ವೆಬ್ಸೈಟ್ಗಳು ಇನ್ನೂ ಕೂಡ ಪಬ್ಲಿಷ್ ಮಾಡಿಲ್ಲ. ನಾನು ಕೂಡ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರಿಗೆ ಕಾಲ್ ಮಾಡಿ ಮಾತಾಡೋಂಥ ಸಂದರ್ಭದಲ್ಲಿ ಕೆಲವೇ ಸಮಯದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಅಂತಕ್ಕಂಥದ್ದು ಮೆನ್ಷನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ಯಾರು ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ಗಳೇನಿದ್ದಾವೆ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸಬ್ಮಿಟ್ ಮಾಡಿ, ಇನ್ ಪರ್ಸನ್ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಕ್ಸೆಪ್ಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮತ್ತು ಇನ್ನೊಂದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗ್ಬೋದು ಮತ್ತು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಏನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿದ್ಯಾರ್ಥಿಗಳಿಗೆ ಇವತ್ತು ಮತ್ತು ನಾಳೆ ಏಪ್ರಿಲ್ 23-24 CET ಎಕ್ಸಾಮ್ ನಡೀತಾ ಇದೆ. ಸ್ಟೂಡೆಂಟ್ಸ್ಗಳು CET ಎಕ್ಸಾಮ್ ಬರೀಬೇಕು ಅಥವಾ ನೀವು ಡಾಕ್ಯುಮೆಂಟ್ಸ್ಗಳು ರಿಜೆಕ್ಟ್ ಆಗಿದೆ ಅಂತ ಡಾಕ್ಯುಮೆಂಟ್ಸ್ಗಳು ನೋಡ್ಕೊಂಡು ಕೂತ್ಕೋಬೇಕು. ಪೇರೆಂಟ್ಸ್ಗಳು ಡಾಕ್ಯುಮೆಂಟ್ಸ್ಗಳನ್ನ ನೋಡ್ಕೊಂಡು ಸರಿ ಮಾಡಿಸ್ಕೊಂಡು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಕು. ಅಥವಾ ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳು ಭವಿಷ್ಯದ್ದು CET ಎಕ್ಸಾಮ್ ಏನಿದೆ, CET ಬಗ್ಗೆ ಎಕ್ಸಾಮ್ ಬಗ್ಗೆ ಅವರು ತಲೆ ಕೆಡಿಸ್ಕೋಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟ ಸಂಕಷ್ಟದ ಸಿಚುವೇಷನ್ಗೆ ನೀವು ವಿದ್ಯಾರ್ಥಿಗಳನ್ನ ದೂಡ್ತಾ ಇದ್ದೀರಾ. ನೀವು ರೈತರ ಮಕ್ಕಳುಗಳನ್ನ ಉದ್ಧಾರ ಮಾಡಬೇಕು ಅಂದರೆ ನೀವು ಖಂಡಿತವಾಗಿ ಏನು ಮಾಡೋದಾಯಿತು ಅಂದರೆ, ಒಂದೆರಡು ದಿನ ಮುಂದಕ್ಕೆ ಹಾಕಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಡೇಟ್ ಆಗ್ಬೋದು. ನೀವು ಮೊದಲೇ ಹೇಳಿದ ಪ್ರಕಾರ 25ನೇ ತಾರೀಕು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳಿದ್ರಿ. ಇವತ್ತೆಷ್ಟು 23ನೇ ತಾರೀಕೇ ಬಿಟ್ಟಿದ್ದೀರಾ. ಈಗ ಈ ಸ್ಟೂಡೆಂಟ್ಸ್ಗಳು ಅದರಲ್ಲಿ 25ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆಲ್ಲ ನೀವು ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಅಧಿಸೂಚನೆ ಕೂಡ ಹೇಳಿದ್ದೀರಾ. ಹಾಗಾಗಿ CET ಎಕ್ಸಾಮ್ ಬರೀತಾರೋ ಅಥವಾ ಸ್ಟೂಡೆಂಟ್ಸ್ಗಳು ಡಾಕ್ಯುಮೆಂಟ್ಸ್ಗಳು ಸರಿ ಮಾಡ್ಕೊಂಡು ಕೂತ್ಕೊಂತಾರೋ, ಮತ್ತು 29ನೇ ತಾರೀಕು ಎಕ್ಸಾಮ್ ಕೂಡ ಇದೆ. ಈ ಎಕ್ಸಾಮ್ಗೆ ಬರಬೇಕಂದ್ರೆ ಸ್ಟೂಡೆಂಟ್ಸ್ಗಳು ಹಲವಾರು ಸ್ಟೂಡೆಂಟ್ಸ್ಗಳು ನೀಟ್ ಎಕ್ಸಾಮ್ಗೆ ಓದಲಿಕ್ಕೋಸ್ಕರ ರೆಸಿಡೆನ್ಷಿಯಲ್ ಕಾಲೇಜ್ಗಳು ಬೇರೆ ಬೇರೆ ಭಾಗಗಳಿರ್ತಾರೆ ಕರ್ನಾಟಕದಲ್ಲಿ, ಅಲ್ಲಿಂದ ಬರಲಿಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗ್ಬೋದು, ರೈತರ ಮಕ್ಕಳಿಗೆ ಒಂದು ಸವಲತ್ತು ಏನಿದೆ 50% ರಿಸರ್ವೇಷನ್ನು ಅಂಡರ್ ಗ್ರಾಜುಯೇಷನ್ಗೆ ಅಡ್ಮಿಷನ್ ತೆಗೆದುಕೊಳ್ಳಲಿಕ್ಕೆ, ಅದನ್ನು ರೈತರ ಮಕ್ಕಳಿಗೆ ತಲುಪಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಸರ್ಕಾರನೂ ಕೂಡ ಇದರಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಕು. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗ್ತಾ ಇದೆ, ಕೃಷಿ ಮಾಡ್ತಕ್ಕಂಥ ರೈತಗಳ ಮಕ್ಕಳುಗಳ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ಹಸ್ತಕ್ಷೇಪ ಮಾಡಿ ಇದಕ್ಕೊಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರದವ್ರು ಏನು ಸಂದರ್ಭದಲ್ಲಿ ಹಿಂದಿ ಪರೀಕ್ಷೆ ಕುರಿತಾಗಿರ್ತಕ್ಕಂಥ ನಿರ್ಧಾರಗಳನ್ನು ಏನು ಎಕ್ಸಾಮ್ಗೆ 2 ದಿನ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಮನಸೋಚ್ಛೆ ತೆಗೆದುಕೊಳ್ತಾರೆ. ಆದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಜೊತೆ ಒಂದು ಕೋರ್ಡಿನೇಷನ್ ತರಲಿಕ್ಕೆ ಆಗೋದಿಲ್ವಾ? ಒಂದು ರೈತರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ರೈತರ ಮಕ್ಕಳಿಗೆ ಆಗ್ಬೋದು, ಮತ್ತು ಯಾರೋ ವಿದ್ಯಾರ್ಥಿಗಳು ನೆಕ್ಸ್ಟು BSc ಕೃಷಿ ಮತ್ತು ವೆಟರ್ನರಿ ಈ ಥರ ಫಾರ್ಮ್ ಸೈನ್ಸ್ ಕೋರ್ಸ್ಗಳು ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಅಂತಾರೆ ಎಲ್ಲರೂ ಕೂಡ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಕೃಷಿ ವಿಶ್ವವಿದ್ಯಾಲಯರು ಮತ್ತು KEದವರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಟೈಮ್ಗಳೇನಿದೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ಬೋದು, ಮತ್ತು ಡಾಕ್ಯುಮೆಂಟ್ಸು ಇನ್ ಪರ್ಸನ್ ಹೋಗಿ ಸಬ್ಮಿಟ್ ಮಾಡಲಿಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಟೈಮ್ ಕೊಟ್ಟಿರೋದೇ ಡಾಕ್ಯುಮೆಂಟ್ಸ್ಗಳನ್ನ ಯಾವ ಸರಿ ಇಲ್ಲ ಅವ್ನು ಸರಿ ಮಾಡಿಸ್ಕೊಂಡು ಅಪ್ಲೋಡ್ ಮಾಡಲಿಕ್ಕೆ. ನೀವೇನು ಇವತ್ತು ಬಿಟ್ಬಿಟ್ಟು ನಾಳೆ ನಾಡ್ದೊಳಗೆ ಇದು ಮಾಡಿ ಅಂದರೆ ಸ್ಟೂಡೆಂಟ್ಸ್ಗಳು CET ಎಕ್ಸಾಮ್ ಬರೀಕ್ಕೆ ಹೋಗ್ತಾ ಇರ್ತಾರೆ, ಮತ್ತು ನೆಕ್ಸ್ಟ್ ಶನಿವಾರ ಭಾನುವಾರ ಇರ್ತಾರೆ. ಹಂಗಾಗಿ ಆಫೀಸ್ಗಳು ಕೂಡ ತೊಂದರೆ ಇರ್ತದೆ. ಯಾವ ರೀತಿ ಮಾಡ್ಲಿಕ್ಕಾಗ್ತದೆ? ನಿಮ್ಮದು ಯಾವ ದೃಷ್ಟಿ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದೀರಾ? ಸ್ಟೂಡೆಂಟ್ಸ್ಗಳು ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅವ್ರ ಸಂಖ್ಯೆ ಕಮ್ಮಿ ಮಾಡಬೇಕು ಅಂತ ಏನಾದ್ರು ನಿಮ್ಮದು ಇಡನ್ ಅಜೆಂಡಾ ಇದೆಯಾ? ಈ ರೀತಿ ಇದ್ದರೆ ಡೈರೆಕ್ಟಾಗಿ ಹೇಳ್ಬಿಡಿ ನಿಮ್ಮ ವೆಬ್ಸೈಟ್ಗಳಲ್ಲಿ ಈ ರೀತಿ ಇದೆ ನಮ್ಮದು ಅಂತ. ಯಾಕೆ ಈ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಇದು ನನ್ನೊಬ್ಬನ ಮಾತಲ್ಲ, ಎಲ್ಲ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿರೋ ಪೋಷಕರುಗಳಿದ್ದರೆ ಅವರೆಲ್ಲರ ಪರವಾಗಿ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈಗ ಏನು ಈ ಥರ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಪ್ರಾಯೋಗಿಕ ಪರೀಕ್ಷೆಯನ್ನು ಬರೀಬೇಕು ಸ್ಟೂಡೆಂಟ್ಸ್ಗಳು. ಆ ರೀತಿ ಒಂದು ಅನುವು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ.